ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪುಕ್ಷಟೆ ಜ್ಞಾನ ಸರಣಿ 13 ಸ್ವಲ್ಪ ವಿಳಂಬವಾಯಿತು. ಅದಕ್ಕೆ ಕಾರಣ ನಮ್ಮ ಪ್ರೀತಿಯ ಶ್ವಾನ ಪಾಲಿ ಹೋದ ವಾರ ಬಾರದ ಲೋಕಕ್ಕೆ ಸೇರಿದ್ದಾನೆ. ತನ್ನ ನಿಸ್ವಾರ್ಥ ಪ್ರೀತಿಯಿಂದ ನಮ್ಮನ್ನೆಲ್ಲ ಕಾಯುತ್ತಿದ್ದ 16 ವರ್ಷಗಳ ಸುದೀರ್ಘ ಒಡನಾಟ ನಮ್ಮನ್ನು ಅವನು ಅಗಲಿದ್ದಾನೆ. ಪ್ರಾಣಿಗಳ ಬಗ್ಗೆ ಕರುಣೆ ಮತ್ತು ದಯೆ ಇರಲಿ. ಇಂದಿನ ಈ ಸರಣಿ ಒಂದು ವಿಶೇಷವಾದ ವಿಷಯವನ್ನು ಚರ್ಚೆ ಮಾಡುತ್ತದೆ. ಹೌದು ಗೆಳೆಯರೆ, ರೈತನು ಹೇಗೆ ದೇಶದ ಬೆನ್ನೆಲುಬೋ ಹಾಗೆಯೇ ಕಾರ್ಮಿಕ ಆಧುನಿಕತೆಯ ಹರಿಕಾರ. ನಾನು ಇವತ್ತು ಈ ಕಾರ್ಮಿಕನ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಗೆಳೆಯರೆ, ನಿಮ್ಮೆಲ್ಲರ ಜೊತೆಯಲ್ಲಿ ದೇಶವನ್ನು ಕಟ್ಟುವ ಹಗಲು ರಾತ್ರಿ ಎನ್ನದೇ ದುಡಿಯುವ ವ್ಯಕ್ತಿಯೇ ಕಾರ್ಮಿಕ. ಅರ್ಥಶಾಸ್ತ್ರದ ಪ್ರಕಾರ ಇಟ್ ಈಸ್ ಒನ್ ಆಫ್ ದಿ 4 ಫ್ಯಾಕ್ಟರ್ಸ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್. ಈ ಲೇಬರ್ ಎಂಬುದೇ ಕಾರ್ಮಿಕನಿಗೆ ಬಹಳ ಹತ್ತಿರವಾದಂತಹ ಒಂದು ಸಂಬಂಧ. ತನ್ನ ದೈಹಿಕ ಹಾಗೂ ಮಾನಸಿಕ ಶ್ರಮವನ್ನು ಬಳಸಿ ಉತ್ಪಾದನೆ, ಸೇವೆ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು. ಪ್ರತಿಯೊಂದು ವಸ್ತುವನ್ನು ತಯಾರಿಸುವಲ್ಲಿ ಈ ನಮ್ಮ ಕಾರ್ಮಿಕನ ಕೊಡುಗೆ ಇದೆ. ಆ ವಸ್ತುವಿನ ವಿನ್ಯಾಸದಿಂದ ಹಿಡಿದು ಅದಕ್ಕೆ ಅಂತಿಮ ರೂಪವನ್ನು ಕೊಡುವವರೆಗೆ, ಅಂದರೆ ಮಾರುಕಟ್ಟೆಗೆ ಬರುವವರೆಗೆ, ಅದು ಏನೇ ಇರಲಿ, ತಿನ್ನುವ ಪದಾರ್ಥವೇ ಆಗಿರಲಿ ಅಥವಾ ನಮ್ಮ ಮನೆಯ ಶೋಕೇಸಿನಲ್ಲಿ ಕಂಗೊಳಿಸುವ ಬೊಂಬೆಯೇ ಆಗಿರಲಿ, ಕಾರ್ಮಿಕನ ಕೊಡುಗೆ ಅದನ್ನು ಮಾಡುವಲ್ಲಿ ಅಲ್ಲಗಳಿಲಾಗದು. ಶ್ರಮ ಕಾಣದಿದ್ದರೂ ಅದರ ಫಲ ಕಾಣುತ್ತದೆ. ದೈಹಿಕ ಶ್ರಮ ಖಂಡಿತವಾಗಿಯೂ ಕಂಡರೂ ಮಾನಸಿಕ ಯೋಜನೆಗಳು ಕಾಣದೇ ಇರಬಹುದು. ಕಾರ್ಮಿಕರನ್ನು ದೈಹಿಕ, ಮಾನಸಿಕ, ನಿಪುಣ, ಅನಿಪುಣ, ಅರೆನಿಪುಣರು, ಸಂಘಟಿತರು, ಅಸಂಘಟಿತರು ಹೀಗೆ ಅಗತ್ಯಕ್ಕೆ ತಕ್ಕಂತೆ ವಿಂಗಡಿಸಲಾಗಿದೆ. ದೇಶದ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಕಾರ್ಮಿಕರನ್ನು ಕಾಣುತ್ತೇವೆ. ಕೃಷಿ ಆಗಿರ್ಬೋದು, ರೈತ, ಕೈಗಾರಿಕೆ ಆಗಿರ್ಬೋದು, ಕಾರ್ಖಾನೆಯಲ್ಲಿ ದೈಹಿಕವಾಗಿ ಕೆಲಸ ಮಾಡುವವನು, ಸೇವಾ ಕ್ಷೇತ್ರವಾಗಿರ್ಬೋದು, ಸಂಘಟಿತ ಹಾಗೂ ಅಸಂಘಟಿತ, ಬ್ಯಾಂಕ್, ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ, ಹೀಗೆ ನಿರ್ಮಾಣ ಕ್ಷೇತ್ರವಾಗಿರ್ಬೋದು, ರಸ್ತೆ, ಮೆಟ್ರೋ, ಸೇತುವೆ, ಮನೆ ಕಟ್ಟುವುದು, ಗಣಿಗಾರಿಕೆ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಹೀಗೆ ಹೊಸದಾಗಿ ಒಂದು ಸೇರಿದೆ, ಅದೇ ಗಿಗ್ ವರ್ಕರ್ಸ್ ಅಂತ. ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ, ಫ್ರೀಲ್ಯಾನ್ಸರ್, ಬರಹಗಾರರು, ಡಿಸೈನರ್ಸ್, ಯೂಟ್ಯೂಬರ್ಸ್. ಗೆಳೆಯರೆ, ನಿಮ್ಮೆಲ್ಲರ ಕರ್ತವ್ಯ ಕಾರ್ಮಿಕನ ಬದುಕನ್ನು ಹಸನುಗೊಳಿಸುವುದು. ಅಂದರೆ ಅವನು ಕೆಲಸ ಮಾಡುವ ಸ್ಥಳ ಸ್ವಚ್ಛವಾಗಿರಲಿ, ಒಳ್ಳೆಯ ಗಾಳಿ ಬೆಳಕು ಇರಲಿ, ಕುಡಿಯುವ ನೀರಿನ ವ್ಯವಸ್ಥೆ ಇರಲಿ, ಶೌಚಾಲಯದ ವ್ಯವಸ್ಥೆ ಇರಲಿ, ಸುರಕ್ಷಿತ ಸಾಧನಗಳ ವ್ಯವಸ್ಥೆ ಇರಲಿ ಮತ್ತು ಒಂದು ದಿನಕ್ಕೆ ಗರಿಷ್ಠ 8 ಗಂಟೆಗಳ ಕೆಲಸ, ವಾರಕ್ಕೆ ಗರಿಷ್ಠ 48 ಗಂಟೆಗಳ ಕೆಲಸ. ಗೆಳೆಯರೆ, ನೋ ಚೈಲ್ಡ್ ಲೇಬರ್. ಬಾಲಕಾರ್ಮಿಕರನ್ನು ಯಾವುದೇ ಕಾರಣಕ್ಕೂ ಕೆಲಸಗಳಲ್ಲಿ ತೊಡಗಿಸಬಾರದು.
ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ, ಉಚಿತ ವೈದ್ಯಕೀಯ ಸೇವೆ, ಅಪಘಾತ ಪರಿಹಾರ ಅಂದರೆ ಪ್ರಾವಿಡೆಂಟ್ ಫಂಡ್ ESI, ಮಾತೃತ್ವದ ಲಾಭ, ಸಂಬಳದೊಂದಿಗೆ ಹೆರಿಗೆ, ರಜೆ, ಹೀಗೆ ನಾವು ನಮ್ಮ ಕಾರ್ಮಿಕರ ಬದುಕನ್ನು ಹಸನುಗೊಳಿಸಬಹುದು. ಮನೆ ಕೆಲಸದವರು, ಕಟ್ಟಡವನ್ನು ಕಟ್ಟುವವರು, ದಿನಗೂಲಿ ಕಾರ್ಮಿಕರು, ಹೀಗೆ ಕಾರ್ಮಿಕರ ಮನೋವೈಜ್ಞಾನಿಕ ಬಲವನ್ನು ಹೆಚ್ಚಿಸಲು ಹೆಚ್ಚು ಹೆಚ್ಚು ಕ್ರಿಯಾತ್ಮಕ ಕೌಶಲ್ಯ ಕಾರ್ಯಗಳಲ್ಲಿ ಅವರನ್ನು ಬಳಸುವುದು. ಈ ಕಾರ್ಮಿಕನ ರಕ್ಷಣೆಯೇ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯದ ಅಡಿಪಾಯ ಅಲ್ಲವೇ? ದೊಡ್ಡ ದೊಡ್ಡ ಕಾರ್ಖಾನೆಯ ಮಾಲೀಕರು ಇದನ್ನು ಅರಿತುಕೊಳ್ಳಬೇಕು. ಏಕೆಂದರೆ ಮೊನ್ನೆ ಸುಮಾರು 1 ತಿಂಗಳ ಹಿಂದೆ ಅನಿಸುತ್ತದೆ, ಉತ್ತರ ಭಾರತದ ನೋಯ್ಡಾದಲ್ಲಿ, ಹರಿಯಾಣ ಮತ್ತು ದೆಹಲಿಯ ಕೆಲವು ಪ್ರದೇಶಗಳಲ್ಲಿ ಕೆಲವು ಕಾರ್ಮಿಕರು ಕನಿಷ್ಠ ವೇತನ ಮತ್ತು ಇನ್ನೂ ಹಲವು ಬೇಡಿಕೆಗಳನ್ನಿಟ್ಟು ಹೋರಾಟ ಮಾಡಿದರು. ಅಫ್ಕೋರ್ಸ್ ಮಾಲೀಕರು ಅವರ ಒಂದು ಹೋರಾಟವನ್ನು ನಿಲ್ಲಿಸಿ ಅಂತ ಕೇಳಿ ಅವರ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ದಿನಗೂಲಿ ಮತ್ತು ಕನಿಷ್ಠ ವೇತನವನ್ನು ಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಸಹ ಕನಿಷ್ಠ ವೇತನದ ಪರಿಷ್ಕೃತ ಪಟ್ಟಿಯು ಹೊರಬಂದಿದೆ. ಹೀಗೆ ಕಾರ್ಮಿಕನ ಬದುಕನ್ನು ಹಸನುಗೊಳಿಸಲಿಕ್ಕೆ ಮಾಡುವಂಥ ಕಾರ್ಯಗಳನ್ನು ಸರ್ಕಾರವೂ ಮಾಡುತ್ತಿದೆ. ಸರ್ಕಾರವು ತನ್ನ ಕಡೆಯಿಂದ ಕೆಲವು ಕಾನೂನುಗಳನ್ನು ಮಾಡಿ, ಅಂದರೆ ಮಹಿಳಾ ಕಾರ್ಮಿಕರಿಗೆ ಯಾವ ರೀತಿಯ ರಕ್ಷಣೆ ಕೊಡಬೇಕು, ಸಮಯಕ್ಕೆ ಬೇಕಾಗುವಂತಹ ಕಾನೂನಿನ ಅಗತ್ಯ ಏನಿರಬೇಕು, ಹೀಗೆ ನಾವು ಕಾರ್ಮಿಕರ ಬದುಕನ್ನು ಹಸನುಗೊಳಿಸುವುದು ನಮ್ಮ ಕರ್ತವ್ಯ ಅಲ್ಲವೇ? ಬನ್ನಿ, ಇನ್ನಾದರೂ ಈ ಕಾರ್ಮಿಕನ ಕೂಗನ್ನು ಆ ಸಂಪನ್ನ ಭರಿತ ಮಾಲೀಕರ ಕಿವಿಗೆ ಕೇಳುವಂತೆ ಮಾಡೋಣ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಅದರ ಜೊತೆಗೆ ಜೈ ಶ್ರಮಿಕ್ ಅಂತಲೂ ಇರಲಿ. ಗೆಲ್ಲುವೆವು ನಾವು, ಗೆಲ್ಲುವೆವು ನಾವು, ಒಂದು ದಿನ ಇದೆ ನಮಗೆ ನಂಬಿಕೆ, ಗೆಲ್ಲುವೆವು ನಾವು. ಮತ್ತೆ ಬರ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.